ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಟಾಲಕ್ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾಡಿ. ಇವತ್ತು ನಾನು KGB M ಕನೆಕ್ಟ್ ಆ್ಯಪಲ್ಲಿ ಯಾವ ಥರ ನೀವು ಆ್ಯಕ್ಟಿವೇಷನ್ ಮಾಡ್ಕೋಬೋದು ಅಂಥೇಳಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಆ್ಯಕ್ಚುಲಿ ಎನೇಬಲ್ ಮಾಡಬೇಕು ಫಿಂಗರ್ ಪ್ರಿಂಟ್ನ. ಇದರಲ್ಲಿ ಪಾಸ್ಕೋಡ್ ಹಾಕಬೇಕಾಗುತ್ತೆ. ನೋಡಿ, ಪಾಸ್ಕೋಡ್ ಹಾಕಿದ್ರೂ ಕೂಡ ಸೆಷನ್ ಎಕ್ಸ್ಪೈರ್ಡ್ ಅಂತ ಬಂತು. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ನಡೀತಾ ಇದೆ. ನಾನು ಡೈರೆಕ್ಟ್ ಪಾಸ್ಕೋಡನ್ನೇ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಆ್ಯಕ್ಟಿವೇಷನ್ ಮೊಬೈಲ್ ಬ್ಯಾಂಕಿಂಗ್ ಅಂತ ಇದೆ. ಆ್ಯಕ್ಟಿವೇಷನ್ ಮೊಬೈಲ್ ಬ್ಯಾಂಕಿಂಗ್ ಅಂತ ಇದೆ, ನೋಡ್ಬೋದು ನೀವು ಇಲ್ಲಿ. ಆ್ಯಕ್ಟಿವೇಷನ್ ಮೊಬೈಲ್ ಬ್ಯಾಂಕಿಂಗ್ ಇದೆ, ಆಮೇಲೆ ಅಕೌಂಟ್ ಸರ್ವಿಸಸ್ ಇದೆ, ಫಂಡ್ ಟ್ರಾನ್ಸ್ಫರ್, ಕಾರ್ಡ್ಸ್, ಡಿಪಾಸಿಟ್ಸ್. ಈಗ ನಾನು ಆ್ಯಕ್ಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಏನೋ ಒಂದು ಅಕೌಂಟ್ ಸರ್ವಿಸಸ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆವಾಗ ಇಲ್ಲಿ ಏನು ಎರಡು ಬರುತ್ತವೆ ಇಲ್ಲಿ ಅಂತಂದರೆ, ಪ್ಲೀಸ್ ಸೆಲೆಕ್ಟ್ ಆ್ಯಕ್ಟಿವೇಷನ್ ಟೈಪ್, ಡೆಬಿಟ್ ಕಾರ್ಡು, ಆ್ಯಕ್ಟಿವೇಷನ್ ಕೋಡು ಟ್ರೈ ಮಾಡೋಣ. ಪ್ಲೀಸ್ ವಿಸಿಟ್ ಆರ್ ಕಾಂಟ್ಯಾಕ್ಟ್ ಯುವರ್ ಬ್ರಾಂಚ್ ಟು ಜನರೇಟ್ ಆ್ಯನ್ ಆ್ಯಕ್ಟಿವೇಷನ್ ಕೋಡ್ ಅಂತ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಮಗೆ ಆ್ಯಕ್ಚುಲ್ ಆಪ್ಷನ್ ಇರೋದು ಇಂಡೈರೆಕ್ಟ್ಲಿ ಡೆಬಿಟ್ ಕಾರ್ಡ್ ಇದ್ದಾಗ ನೋಡಿ, ಇಲ್ಲೆಲ್ಲ ನಂಬರ್ ಹಾಕಬೇಕಾಗುತ್ತೆ. ಡೆಬಿಟ್ ಕಾರ್ಡ್ ನಂಬರು, ಎಕ್ಸ್ಪೈರಿ ಡೇಟು, ಆಮೇಲೆ ATM ಪಿನ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾನು 16 ನಂಬರನ್ನು ಹಾಕ್ತೀನಿ. ಇಷ್ಟೆಲ್ಲ ಹಾಕಿದ ಮೇಲೆ ನಾವು ನೆಕ್ಸ್ಟ್ ಮಾಡಬೇಕಾಗುತ್ತೆ. ಅವಾಗ ಏನು ಬರುತ್ತೆ ಅಂತಂದರೆ, ಯುವರ್ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸಸ್ ಆ್ಯಕ್ಟಿವೇಟೆಡ್ ಅಂತ ಬರುತ್ತೆ ಫ್ರೆಂಡ್ಸ್. ಆವಾಗ ನಾವು ಇಮಿಡಿಯೇಟಾಗಿ ಏನು ಬೇಕಾದರೂ ಮಾಡ್ಬೋದು. ಈ ಥರ ನೀವು ನಿಮ್ಮ KGB M ಕನೆಕ್ಟಲ್ಲಿ ನೀವು ATM ಕಾರ್ಡಿಂದ ಅದರದ್ದು 16 ಅಂಕೆಗಳನ್ನ ಹಾಕಿ, ಆಮೇಲೆ ಅದರದ್ದು ಎಕ್ಸ್ಪೈರಿ ಡೇಟನ್ನು ಹಾಕಿ, ನಿಮ್ಮದು ATM ಪಿನ್ ಕಾರ್ಡನ್ನ ಹಾಕಿದರೆ ನಿಮ್ಮದು KGB M ಕನೆಕ್ಟ್ ಆ್ಯಪ್ ಆ್ಯಕ್ಟಿವೇಷನ್ ಆಗುತ್ತೆ ಫ್ರೆಂಡ್ಸ್.